ಮುಖ್ಯಮಂತ್ರಿಗಳ ವಿರುದ್ಧ ದೂರನ್ನ ರಾಜ್ಯಪಾಲರ ಬಳಿ ಹೋಗಿ ಕೊಟ್ಟಂತಹ ಟಿಜೆ ಅಬ್ರಾಹಿಂ ಇವತ್ತು ಮತ್ತೊಮ್ಮೆ ಹೋಗಿ ರಾಜ್ಯಪಾಲರ ಬಳಿಗೆ ಹೋಗಿದ್ದಾರೆ. ಸೊ ಹಾಗಾಗಿ ಈಗ ಮುಖ್ಯಮಂತ್ರಿಗಳಿಗೆ ಒಂದು ರೀತಿಯಾಗಿ ಸಂಕಷ್ಟದ ಮೇಲೆ ಸಂಕಷ್ಟ ಆಗ್ತಾ ಇದೆ. ಮತ್ತಷ್ಟು ದಾಖಲೆಯನ್ನ ಟಿಜೆ ಅಬ್ರಾಹಿಂ ಅವರು ಕೊಟ್ಟಿದ್ದಾರೆ ರಾಜ್ಯಪಾಲರಿಗೆ. ಏನಾಗಲಿದೆ ಮುಖ್ಯಮಂತ್ರಿಗಳ ವಿರುದ್ಧ ಪ್ರಾಸಿಕ್ಯೂಷನ್ ನ ಭವಿಷ್ಯ? ಸೊ ಸರ್ಕಾರದ ಸ್ಪಷ್ಟೀಕರಣಕ್ಕೆ ರಾಜ್ಯಪಾಲರ ಕೌಂಟರ್ ಏನು ಅನ್ನುವಂಥದ್ದನ್ನ ನೋಡಬೇಕಾಗಿದೆ. ನಿನ್ನೆ ಅಷ್ಟೇ ಬಂದಿದ್ದಾರೆ ಅವರು. ಬಂದ ನಂತರ ಈಗ ಎರಡನೇ ನೋಟಿಸ್ ಅನ್ನ ಕೊಡುವಂತ ಕೆಲಸವನ್ನ ಕೂಡ ಮಾಡಿದ್ದಾರೆ ಅನ್ನೋದು. ದಾಖಲೆಗಳ ಮೇಲೆ ದಾಖಲೆಗಳನ್ನ ಈಗ ಟಿಜೆ ಅಬ್ರಾಹಿಂ ಕೊಟ್ಟಿದ್ದಾರೆ. ಸೊ ಏನು ಮೂಡಾ ಮಹಾಯುದ್ಧದಲ್ಲಿ ಸಿಎಂ ವಿರುದ್ಧ ತನಿಖೆಗೆ ಅನುಮತಿಯನ್ನ ಕೊಟ್ಟರೆ ಸರ್ಕಾರ ಮತ್ತು ರಾಜಭವನ ಸಂಘರ್ಷ ಫಿಕ್ಸು ಈಗಾಗಲೇ ಆರಂಭವಾಗಿದೆ. ಆಗಸ್ಟ್ 12ಕ್ಕೆ ಸಂಸತ್ ಅಧಿವೇಶನ ಮುಗಿಯುವವರೆಗೂ ಕೂಡ ಕಾಯುವಂತ ಕೆಲಸಕ್ಕೆ ಮುಂದಾಗ್ತಾರೆ ಅನ್ಸುತ್ತೆ. ಸಿಎಂ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿಸಿದ್ರೆ ಸದನದಲ್ಲಿ ಒಂದಿಷ್ಟು ಕೋಲಾಹಲ ಆಗ್ಬಹುದು ಅಂತ ಹೇಳಿ ಇಲ್ಲಿ ದೆಹಲಿಯಲ್ಲಿ. ಹೀಗಾಗಿ ಅಧಿವೇಶನ ಮುಗಿಯುವವರೆಗೂ ಕೂಡ ಕಾದು ನೋಡುವ ತಂತ್ರಕ್ಕೆ ಈಗ ಮುಂದಾಗ್ತಾ ಇದ್ದಾರೆ, ಕೋಲಾಹಲ ಆಗದೆ ಇರಲಿ ಅಂತ. ರಾಜ್ಯಪಾಲರು ನೋಟಿಸ್ ವಾಪಸ್ ಪಡ್ಕೋತಾರ, ಪ್ರಾಸಿಕ್ಯೂಷನ್ಗೆ ಸಮ್ಮತಿಸ್ತಾರ? ರಾಜ್ಯಪಾಲರ ನಿರ್ಧಾರದ ಮೇಲೆ ಈಗ ಮುಖ್ಯಮಂತ್ರಿಗಳ ರಾಜಕೀಯ ಭವಿಷ್ಯ ನಿರ್ಧಾರ ಅಂತ ಹೇಳ್ತಾ ಇದ್ದಾರೆ. ನನ್ನ ಸಹೋದ್ಯೋಗಿ ಪೊಲಿಟಿಕಲ್ ಬ್ಯೂರೋ ಇಂದ ಮಸೂದ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಮಸೂದ್, ಏನು ಆಗಲಿದೆ ಅನ್ನುವಂಥ ಪ್ರಶ್ನೆಗೆ ನಾವೀಗ ಉತ್ತರವನ್ನ ಕಂಡುಕೊಳ್ಳಕ್ಕಂತೂ ಸದ್ಯಕ್ಕೆ ಆಗುದಿಲ್ಲ. ಬಟ್ ರಾಜ್ಯಪಾಲರಿಗೆ ಇರುವಂತ ಅಡೆತಡೆಗಳನ್ನ ನೋಡೋದಾದ್ರೆ ಸಂಸತ್ನ ಅಧಿವೇಶನ ಅದೊಂದಿಷ್ಟು ಕೋಲಾಹಲಕ್ಕೆ ದಾರಿ ಮಾಡಿಕೊಡಬಹುದು ಅನ್ನೋ ದೃಷ್ಟಿಯಿಂದ. ಬಟ್ ಟಿಜೆ ಅಬ್ರಾಹಿಂ ಅವರು ಕೊಡುವಂತ ದಾಖಲೆಗಳು ರಾಜ್ಯಪಾಲರಿಗೆ ಎಷ್ಟರ ಮಟ್ಟಿಗೆ ಗಟ್ಟಿಯಾಗಿ ನಿಂತ್ಕೊಳ್ಳೋಕೆ ಸಾಧ್ಯ ಆಗುತ್ತೆ ಎರಡನೇ ನೋಟಿಸ್ ಅನ್ನ ಕೊಡೋಕೆ? ಅರುಣ್, ಇವತ್ತು ಕೂಡ ಅಬ್ರಾಹಂ ಅವರು ರಾಜ್ಯಪಾಲರನ್ನ ಭೇಟಿ ಮಾಡಿದ್ರು. ಕಳೆದ ಜುಲೈ 26ನೇ ತಾರೀಕಿಗೆ ಮೊದಲನೇ ಬಾರಿಗೆ ಭೇಟಿ ಮಾಡಿ ಮುಡಾ ಅಕ್ರಮ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿಗಳಿಗೆ ಅವ್ರ ಕುಟುಂಬದವರಿಗೆ 14 ನಿವೇಶನಗಳನ್ನ ಹಂಚಿಕೆಯನ್ನು ಮಾಡಿದ್ದಾರೆ. ಅದು ಅಕ್ರಮ ಅನ್ನುವಂಥ ಆರೋಪ ಇಟ್ಕೊಂಡು ಭ್ರಷ್ಟಾಚಾರ ನಿರ್ಮೂಲನಾ ತಡೆ ಕಾಯ್ದೆ ಅಡಿಯಲ್ಲಿ ಒಂದಷ್ಟು ಸೆಕ್ಷನ್ಗಳ ಅಡಿಯಲ್ಲಿ ಆ ಮುಖ್ಯಮಂತ್ರಿಗಳ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಬೇಕು ಅನ್ನುವಂತಹ ಕೋರಿಕೆ ಡಿಮ್ಯಾಂಡ್ ಇಟ್ಕೊಂಡು ದೂರನ್ನ ಕೊಟ್ಟಿದ್ರು. ಸಂಬಂಧಪಟ್ಟ ಪೂರಕ ಡಾಕ್ಯುಮೆಂಟ್ಗಳು ಕೂಡ ಅವತ್ತೇ ಕೊಟ್ಟಿದ್ರು. ಹೆಚ್ಚುವರಿ ಡಾಕ್ಯುಮೆಂಟ್ಗಳು ಮಧ್ಯದಲ್ಲಿ ರಾಜಭವನ ಕಚೇರಿಗೆ ಸಲ್ಲಿಕೆ ಮಾಡಿದ್ದಾರೆ. ಇವತ್ತು ಭೇಟಿ ಮಾಡಿದ್ದು ಅವರ ವಿರುದ್ಧ ಸರ್ಕಾರ ಏನು ಆರೋಪ ಮಾಡಿತ್ತು ಆ ಆರೋಪಕ್ಕೆ, ಆ ಆಪಾದನೆಗೆ ಸ್ಪಷ್ಟೀಕರಣ ಕೊಡೋದಕ್ಕಾಗಿ. ಅಂದ್ರೆ ನನ್ನ ವಿಚಾರದಲ್ಲಿ ಸರ್ಕಾರ ಸುಳ್ಳು ಹೇಳಿದೆ, ನಾನು ನೇರವಾಗಿದ್ದೇನೆ ಸರ್ಕಾರದ ವಿರುದ್ಧ, ಅಂದ್ರೆ ಮುಖ್ಯಮಂತ್ರಿಗಳ ವಿರುದ್ಧ ಏನ್ ದಾಖಲೆ ಕೊಟ್ಟಿದ್ದೇನೆ ಅದು ಸರಿಯಾಗಿದೆ, ನೀವು ಕಾನೂನಾತ್ಮಕವಾಗಿ ಮುಂದುವರಿಯಬಹುದು, ಸಾಂವಿಧಾನಿಕವಾಗಿ ಮುಂದುವರಿಯಬಹುದು ಅನ್ನುವಂತ ಒಂದು ಸ್ಪಷ್ಟೀಕರಣ ಕೊಡೋದಕ್ಕೆ ಹೋಗಿದ್ರು. ಇನ್ನು ರಾಜ್ಯಪಾಲರು ಸಂಬಂಧಪಟ್ಟ ಏನ್ ಪ್ರಕರಣ ಇದೆ ಮುಡಾ ಸಂಬಂಧಪಟ್ಟಂತೆ ಹೆಚ್ಚುವರಿ ದಾಖಲೆಯನ್ನು ಕೂಡ ಪಡ್ಕೊಂಡಿದ್ದಾರೆ. ಇವತ್ತು ಕರೆಸಿ ಸ್ಪಷ್ಟೀಕರಣ ಕೂಡ ಪಡ್ಕೊಂಡಿದ್ದಾರೆ. ಆ ಸಂಬಂಧಪಟ್ಟಂತೆ ಪರಾಮರ್ಶೆಗೆ ರಾಜ್ಯಪಾಲರು ಮುಂದಾಗಿದ್ದಾರೆ ಅಂತ ಕೂಡ ಹೇಳಲಾಗ್ತಿದೆ. ಕಳೆದ 10 ದಿನಗಳಿಂದ ಇರಲಿಲ್ಲ. ದೆಹಲಿಯಲ್ಲಿ ಕಾನೂನು ತಜ್ಞರನ್ನು ಕೂಡ ಭೇಟಿ ಮಾಡಿ ಚರ್ಚೆ ಮಾಡಿದ್ದಾರೆ ರಾಜ್ಯಪಾಲರು. ಈ ಪ್ರಾಸಿಕ್ಯೂಷನ್ ನ ಸಾಧಕ ಬಾಧಕಗಳ ಬಗ್ಗೆ ಕಾನೂನು ತಜ್ಞರ ಜೊತೆ ದೆಹಲಿಯಲ್ಲಿ ಚರ್ಚೆ ಮಾಡಿ ಬಂದಿದ್ದಾರೆ ಅಂತ ಕೂಡ ಹೇಳಲಾಗ್ತಿದೆ. ಈಗ ಏನ್ ಮಾಡ್ತಾರೆ ಅಂದ್ರೆ ಈ ವಾರ ಪರಾಮರ್ಶೆ ಮಾಡ್ತಾರೆ ಅನ್ನುವಂತಹ ಚರ್ಚೆಗಳು ನಡೀತಾ ಇದ್ದಾವೆ. ಎರಡನೇ ಶೋಕಾಸ್ ನೋಟಿಸ್ ಇನ್ನೂ ಕೂಡ ಕೊಟ್ಟಿಲ್ಲ ಅಂತ ಕೂಡ ಹೇಳಲಾಗ್ತಿದೆ. ಒಂದು ವೇಳೆ ಕೊಡುವ ಸಾಧ್ಯತೆ ಕೂಡ ಇಲ್ಲ ಅಂತಾನೆ ಹೇಳಲಿಕ್ಕಾಗಲ್ಲ, ಅಂದ್ರೆ ಕೊಡುವ ಸಾಧ್ಯತೆ ಕೂಡ ಇದೆ ಅಂತ ಕೂಡ ಚರ್ಚೆಗಳು ನಡೀತಾ ಇದ್ದಾವೆ. ಈ ವಾರ ಸದ್ಯಕ್ಕೆ ಕಾದು ನೋಡುವ ತಂತ್ರಕ್ಕೆ ರಾಜ್ಯಪಾಲರು ಮೊರೆ ಹೋಗಿದ್ದಾರೆ. ಮುಂದಿನ ವಾರ ಆಗಸ್ಟ್ 12ನೇ ತಾರೀಕಿನ ಪ್ರಾಸಿಕ್ಯೂಷನ್ ವಿಚಾರದಲ್ಲಿ ಒಂದು ಸ್ಪಷ್ಟ ತೀರ್ಮಾನಕ್ಕೆ ರಾಜ್ಯಪಾಲರು ಬರ್ತಾರೆ ಅಂತ ಹೇಳಲಾಗ್ತಿದೆ. ಆ ಬೆನ್ನಲ್ಲೇ ಆ ಹಿನ್ನೆಲೆ ಅದಕ್ಕೆ ಸಂಬಂಧಪಟ್ಟಂತ ನಿಟ್ಟಿನಲ್ಲಿ. ಓಕೆ ಮಸೂದ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಪ್ರಾಸಿಕ್ಯೂಷನ್ ಬೇಡಿಕೆ ಏನಿತ್ತು ಸ್ಯಾಂಕ್ಷನ್ ಫಾರ್ ಪ್ರಾಸಿಕ್ಯೂಷನ್, ಅದಕ್ಕೆ ಅದ್ರ ಮೇರೆಗೆ ನೋಟಿಸ್ ಕೊಟ್ಟಿದ್ರು, ಶೋ ಕಾಸ್ ನೋಟಿಸ್. ಕಾರಣ ಕೇಳಿ, ಇದು ಯಾಕೆ ಅಬ್ರಾಮ್ ಅವರು ಕೇಳಿರೋ ಸ್ಯಾಂಕ್ಷನ್ ಕೊಡಬಾರ್ದು ಅಂತ ತಿಳಿಸಿ ಅಂತ. ಅದನ್ನು ತಿಳಿಸೋದು ಬಿಟ್ಬಿಟ್ಟು ನಾನು ಹಾಕಿರೋ ಆ ಪ್ರಾಸಿಕ್ಯೂಷನ್ ಪರ್ಮಿಷನ್ಗೆ ಹಾಕಿರೋ ಅಪ್ಲಿಕೇಶನಲ್ಲಿ ಒಂದು ಪ್ಯಾರಾಗ್ರಾಫನ್ನು ನೋಡಿ, ಇಂಥ ಪ್ಯಾರಾಗ್ರಾಫ್ ತಪ್ಪಿದೆ, ಇಲ್ಲಿ ಹೇಳಿರೋ ತಪ್ಪಿದೆ, ಇದು ತಪ್ಪಿದೆ, ಅದು ತಪ್ಪಿದೆ ಅಂತ ಯಾವುದನ್ನು ಹೇಳದೆ 3 ಗಂಟೆ ಕಾಲ ಕ್ಯಾಬಿನೆಟ್ ನಡೆಸಿ ನಮ್ದೇನು ತಪ್ಪಿಲ್ಲಪ್ಪ, ಗವರ್ನರ್ ನೋಟಿಸ್ ಕೊಟ್ಟಿರೋದು ತಪ್ಪು, ಗವರ್ನರ್ ನೋಟಿಸ್ ಕೊಟ್ಟಿರೋದು ತಪ್ಪು ಅಂತ ಹೇಳಿ ಕ್ಯಾಬಿನೆಟ್ ನಿರ್ಣಯ ತಗೊಂಡು ಅದ್ರ ಜೊತೆಗೆ ಏನು ಮಾಡ್ತಾರೆ ಇವ್ರಿಗೆ ಡಿಫೆನ್ಸು ಅಲ್ಲಿ ಹೇಳಿರೋದು ತಪ್ಪು ಅಂತಲ್ಲ, ಟಿಜೆ ಅಬ್ರಾಹಂ ಸರಿ ಇಲ್ಲ, ಟಿಜೆ ಅಬ್ರಾಹಂ ಸರಿ ಇಲ್ಲ,